ನೋಡ್ರಿ, ಇಲ್ಲಿ ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅನ್ಬೋದು ನೀವು. ಇಲ್ಲಿ ಸ್ವಲ್ಪ ಯಾಮಾರಿದ್ರಿ ಅಂತ ತಿಕೋರಿ. ಆಮೇಲೆ ಭಾಳ ಪವರ್ಫುಲ್ ದೇವಿ ಅನ್ಕೊಂಡಿದ್ದಾಗತೈತಿ. 5 ಅಮಾಸಿಗೆ ಬಂದ್ರೆ ನೋಡ್ರಿ ಎಷ್ಟು ಚಂದ ಐತಿ. ಇದು ಮಳೆ ಬಂದಾಗ ಇನ್ನೂ ಸೂಪರ್ ಕಾಣೋದಿರ್ತೈತಿ. ಮಳೆ ಬಂದಾಗ ಬರ್ಬೇಕು ನೀವು. ಚಂದ್ರೆ ದಾಂಡೆಲ್ಲಾಗ ನೀವು ಹಿಂಗೇನಾರ ಹೋಗಿ ನಿಂತ್ರಿ ಅಂದ್ರೆ ಇಂಥ ಪ್ಲೇಸ್ದಾಗ ಇಂಥಲ್ಲೆಲ್ಲ ಮೊಸಳಿ ಸಿಗ್ತಾವೆ ನಿಮ್ಗೆ. ಇಲ್ಲಿ ಇರ್ಬೋದು, ಗೊತ್ತಿಲ್ಲ ನಂಗೆ. ಬಟ್ ಸೈಟ್ ಆಗಿದ್ದಿಲ್ಲ, ಎಷ್ಟು ವರ್ಷ ಆತ ಬರತ್ತ. ಸೊ ರೆಡಿ ಇದೀರಿ. ಸಿ ದಿಸ್ ಬ್ಯೂಟಿ, ಸಿ ದಿಸ್ ಫಕಿಂಗ್ ಬ್ಯೂಟಿ ಗಾಯ್ಸ್. So hello, good morning, welcome back to another vlog. Day 3 in Hubli. So as I told ನಿನ್ನೆ ಅಂದಂಗೆ ನಾ ಇವತ್ತು ಗೋವಾ ಹೊಂಟೇನಿ ಶಿರೋಡ ಕಾಮಾಕ್ಷಿ ದೇವಿ ಗುಡಿಗೆ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಗುಡಿಯಾಗ, ಅದ್ರ ಸಂಬಂಧ ಹೊಂಟೇವಿ ಇವತ್ತು. ಈಗ ನೋಡ್ಬೋದು, ಇದು ವಾಟರ್ ಬಾಟಲ್ ಗ್ಲಾಸ್ ತೊಳ್ಯಾಕೆ, ಇದು ಬಾಳೆಹಣ್ಣು ತೊಗೊಂಡು ಹೋಗೋದು ತಿನ್ನೋಕೆ. ಇವು ಪೂಜೆದು ಊರಿ ನಮ್ಮ ಮನ್ಯಾಗ ಅವಲ್ಲಿ ನದಿ ಬರ್ತಾವಲ್ಲ, ಅಲ್ಲಿ ಒಗ್ಯಾಕೆ ಇಟ್ಕೊತಾರೆ ನಮ್ಮ ಮನ್ಯಾಗ ಪ್ರತಿ ಟೈಮ್. ಇದ್ರದ್ದು ದೊಡ್ಡ ಡಿಸ್ಕಷನ್ ಆಕೈತಿ. ಈಗ ಮುಂದೆ ತೋರಿಸ್ತೇನೆ ನಿಮಗೆ, ಫನ್ ಇರ್ತೈತಿ, ಚಲೋ ಇರ್ತೈತೆ ಡಿಸ್ಕಷನ್ ಇದ್ರದ್ದು. ಎಲ್ಲಿ ಹೋಗಿನ ಅಲ್ಲಿ ಕಂಟಿನ್ಯೂ. ಸೊ ಎಸ್, ಗಾಡಿ ಏನಂತ ಪರಿ ಕ್ಲೀನ್ ಇಲ್ಲ, ನೋಡ್ಬೋದು ನೀವು. ಗ್ಲಾಸ್ ಅಂಕರಿ ಬೇಡ. ಇವತ್ತು ಬೆಳಗ್ಗೆ ಅದು ತೊಳಸಂತಂದಿದೆ, ಅವ್ರು ತೊಳೆಯೋರು ಮೋಸ್ಟ್ಲಿ ಬಂದಿಲ್ಲ. ಅದ್ರ ಸಂಬಂಧ ನಾನೇ ತೊಳ್ಕೊಬೇಕೀಗ. ಅಂದರೆ ಫುಲ್ ಗಾಡಿ ಅಲ್ಲ, ಗ್ಲಾಸ್ ಅಷ್ಟೆ. ಮುಂದಿನ ಗ್ಲಾಸರ ಬೇಕಾದ್ರೆ, ಇಲ್ಲಾಂದ್ರೆ ಅದು ಕಣ್ಣು ಮುಂದೆ ಹಿಂಗೆ ಹುಳ ಗಿಳ ಬಿದ್ದಿರ್ತಾವಲ್ಲ, ನಿನ್ನೆ ಬಿದ್ದ ಹುಳ ಗಿಳ ಅವೆಲ್ಲ ಸರಿ ಕಾಣಂಗಿಲ್ಲ. ಸೊ ಗ್ಲಾಸ್ ಒನ್ನಾಗ ಹೋಗ್ತೀನಿ. ಆಲ್ಸಿನೂ ಅದೇನಿಲ್ಲ ಸ್ವಲ್ಪ, ಅದಕ್ಕೆ ಬೇಸರ ಗ್ಲಾಸ್ ಅಷ್ಟರ ತೊಳ್ಕೊಳಕ್ಕೆ. ಎಸ್, ನೋಡೋಣ ಇವತ್ತಿನ ಜರ್ನಿ ಹೆಂಗೆ ಇರ್ತೈತಿ, ಏನು ಎಂತ. ಅಮಾಸಿ ಇವತ್ತು ಬೈ ದ ವೇ. ಸೊ ಅಷ್ಟೇ ನೀರು ಹಾಕಿ ಪೂಜೆ ಮಾಡ್ತಾರೆ ಮನ್ಯಾಗ. ಗ್ಲಾಸ್ ಅಷ್ಟು ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ರೈಟ್ ಅನ್ನೋದು ಅಷ್ಟೆ. ದೇವ್ರ ಹೆಸರು ತೊಗೊಂಡೆ ಜರ್ನಿ ಸ್ಟಾರ್ಟ್ ಮಾಡೋಣ ಬರ್ರಿ. ಜೈ ಶ್ರೀರಾಮ್. ಅಮಾಸಿ ಎಲ್ಲ ನಿಂಬೆಹಣ್ಣು ಇಟ್ಟಾರ ಇವತ್ತು. ನಿಂಬೆಹಣ್ಣು ಹುಡುಗಿ ಫಸ್ಟ್ ಮೋನ್ ತೊಗೊಂಡು ಗಾಡಿ ಹೊಡೆದು ನಿಂಬೆಹಣ್ಣು. ಹೊಸ BYD ತಂದಾರಲ್ಲ ಯಾರು ಓಣ್ಯಾಗ. ವಾ, ಈ ಗಾಡಿ ಮಸ್ತ್ ಅನ್ನಿಸ್ತೈತ್ರಿಪ್ಪ ನನಗೆ. ಬಟ್ ಒಂದು ಫಾಲ್ಟ್ ಈ ಗಾಡಿ ಏನಂತಂದರೆ, ಆ ಬಾನೆಟ್ ಅವ್ರ ಹುಡ್ ಕೆಳಗೆ ಇಂಜನ್ ಇಲ್ಲ. ಅಲ್ಲಿ ಗಾಡಿ ಏನು ಮಸ್ತ್ ಐತೆ ನೋಡೋಕ್ಕದ, ಬಟ್ ಅದ್ರ ಕೆಳಗೆ ಏನಾರ ಒಂದು ಹುಡ್ ಕೆಳಗೆ ಇಂಜನ್ ಇತ್ತಂತ ತಿಕೋರಿ, 2 ಲೀಟ್ರ್ ಸಾಕು ಗಾಡಿ ಮಸ್ತ್ ಇರ್ತೈತಿ. ಇದು ಯಾಕೋ ಆ್ಯಂಡ್ರಾಯ್ಡ್ ಆ್ಯಪಲ್ಲಿ ಕನೆಕ್ಟ್ ಆಗತ್ತಿಲ್ಲ, ಗೊತ್ತಿಲ್ಲ ಯಾಕಂತಂದು. ಸೊ ನೀವು ಇಲ್ಲಿ ನೋಡ್ಬೋದು, ಇವತ್ತಿನ ಡ್ರೈವ್ ಬಂದು 155 ಕಿಲೋಮೀಟರ್ಸ್ ಐತಿ. ಹುಬ್ಳಿಲಿಂದ 3 hours 49 minutes ವರ್ಷ ಆಗೈತಿ ETA. ಎಸ್, ಅಷ್ಟು ಆಕೈತೆ ಅಪ್ರಾಕ್ಸ್, ಬಿಕಾಸ್ ಘಾಟ್ ಸೆಕ್ಷನ್ ಐತಿ, ಸಿಂಗಲ್ ರೋಡ್ ಇದು. ನಿಗತ್ತಿನ ಆದಷ್ಟು ಜಲ್ದಿ ಮುಟ್ಟಕ್ಕೆ ಟ್ರೈ ಮಾಡೋಣ. ಫೈನಲಿ ಕನೆಕ್ಟ್ ಮಾಡಿದೆ ಆಫ್ಟರ್ ಲಾಂಗ್ ಮಾರಾಮಾರಿ. ಏನೇನು ಸೆಟ್ಟಿಂಗ್ ಅದಾವನ್ರಿಪ್ಪ, ಇನ್ನೂ ಗೊತ್ತಾಗೋಲ್ದು ಇದ್ರಾಗ. ಸೊ ಎಸ್, ಹಂಗೆ ಮಾಡಿ ಗೂಗಲ್ನಾಗ ನೋಡಿ ಕನೆಕ್ಟ್ ಮಾಡಿದೆ ಅಂತೂ ಈಗೇನು ಪ್ರಾಬ್ಲಮ್ ಇಲ್ಲ, ಇಲ್ಲೇ ನೋಡ್ಕೋಬೋದು ಆರಾಮ್. ನೋಡ್ರಿ, ಇಲ್ಲಿ ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅನ್ಬೋದು ನೀವು. ಇಲ್ಲಿ ಸ್ವಲ್ಪ ಯಾಮಾರಿದ್ರಿ ಅಂತ ತಿಕೋರಿ. ಇವತ್ತು ಯಾಕೆ ಬೆಳಗ್ಗೆ ಅಂತೇಳಿ ಅದು ಗಾಡಿ ಇಲ್ಲ ಅನ್ನಿಸ್ತೈತಿ. ನೋಡ್ರಿ ಇಲ್ಲಿ ನೋಡ್ರಿ, ಪ್ಲೀಸ್ ನೋಡ್ರಿ, ಇಲ್ಲಿ ನೋಡ್ರಿ. ಇದು ಬಿಡ್ರಿ, ಈ ಸೈಡ್ ಅಲ್ಲ, ಆ ಸೈಡು ಬರ್ತಾರೆ, ಈ ಸೈಡು ಬರ್ತಾರೆ. ಇಲ್ಲಿ ನಡ್ಕೋಬೇಕು ನೀವು. ಸಿದ್ದಪ್ಪಜ್ಜನ ಗುಡಿ ಮುಂದೆ ಇದೆ ಸೀನ್, ಹಿಂಗೆ ಗೊತ್ತಿರ್ಬೋದು. ಹುಳಾಗ ಅಡ್ಡಾಡೋದು ಮುಂದೆ ಎಲ್ಲರಿಗೂ ಇದೆ. ಎವ್ರಿ ಡೇಂಜರ್ ಸ್ಪಾಟಲ್ಲಿ ಸ್ವಲ್ಪ ಆ ಕಡೆ ನೋಡಿದ್ರಿ ಅಂದರೆ ಮುಗೀತು, ಯಾವಂದ್ರ ಮೇಲೆ ಇರ್ಸೇ ಬಿಡೋದ ಗಾಡಿ.
SDM ಆಲ್ರೆಡಿ SDM ರೀಚ್ ಆಗೈತಿ. ಧಾರವಾಡ ದಾಟು ಮಟ್ಟ ಅಷ್ಟೇ ರೀ, ಸ್ವಲ್ಪ ಏನಾರ ಟ್ರಾಫಿಕ್ ಇತ್ತಂದ್ರೆ ಜಸ್ಟ್ ಪಾಸ್ ಆದ್ವಿ ಧಾರವಾಡ. ಲೈಕ್ ನಾ ಧಾರವಾಡದಾಗ ಅದೀವಿ ಬೇಸಿಕಲಿ. ಇದು ಗೋವಾ ರೋಡ್ ಹಿಡಿದ್ವಿ ಈಗ ಜಸ್ಟ್. ಈ ರೋಡ್ದಾಗ ಇಷ್ಟು ಮೆಮೊರೀಸ್ ಅದಾವ ನಮ್ಮ ಕಾಲೇಜ್ದಾಗ. ಲೈಕ್ ಇದೊಂದು ಇದ್ರ ಬಾಜುಕಿಂದ ರೋಡ್ ಒಂದು ಪ್ರತಿ ವಾರದಾಗ ಒಂದು 2 ಸತಿ ದಾಂಡೇಲಿ ಈಗ ಹೋಗಿದ್ವಿ ನಾವು. ಬಂಕ್ ಕೊಡೋದು ಅಫ್ಕೋರ್ಸ್. ಮಸ್ತ್ ಐತಿ ಇದು ರೋಡ್. ಈ ರೋಡಿಗೆ ಬಂದ್ರೆ ಇನ್ನೂ ನಾಸ್ಟಾಲ್ಜಿಯಾ ಹಿಟ್ ಆಗ್ತೈತಿ. ಜಸ್ಟ್ ಧಾರವಾಡಾಗಿಂದ ಟೋಲ್ ದಾಟಿ ಸ್ವಲ್ಪ ಮುಂದೆ ಬಂದ್ವಿ. ಆಲ್ರೆಡಿ ನೀವು ನೋಡ್ಬೋದು, ಸ್ವಲ್ಪ ಮೊನ್ನೆಂತ್ರ ಮಳೆ ಆಗತೈತಲ್ಲ, ಎಲ್ಲ ಗ್ರೀನರಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಇದನ್ನು ಲಾಸ್ಟ್ ಮಂತ್ ಇಲ್ಲ ಅಂದ್ರೆ ಅದ್ರ ಹಿಂದಿನ ಮಂತ್ ಬಂದಾಗ ಇಷ್ಟು ಬಿಸಿಲಿತ್ತು, ಗಿಡ ಎಲ್ಲ ಒಣಗಿ ಹೋಗ್ಬಿಟ್ಟಿತ್ತು. ಈ ಗ್ರೀನರಿ ನೋಡಿದ್ರೆ ಏನೋ ಖುಷಿ ಆಕೈತಿ ಇಲ್ಲಿ ಬಂದಾಗ. ನಾವು ಸಣ್ಣವ್ರಿದ್ದಾಗಿನ ಬರತ್ತೇವಿ ಗೋವಾ ರೋಡ್, ಯಾಕಂದ್ರೆ ನಮ್ದು ಅಂಟಿ ಮನೆ ಇಲ್ಲೇ ಇರೋದು. ನಮ್ಮ ಚಿಕ್ಕಮ್ಮ ಇರ್ತಾರೆ ಗೋವಾದಾಗ ಪಂಜಿಮ್ದಾಗ. ಸೊ ಅವಾಗಿನ ಬರ್ತೀವಲ್ಲ, ಏನೋ ಪ್ರತಿ ಟೈಮ್ ಬಂದಾಗೂ ಎಕ್ಸೈಟೆಡ್ ಫೀಲ್ ಇರ್ತೈತಿ ಈ ರೋಡಿಗೆ. ರಿಯಲಿ ಗುಡ್. ಈಗ ಅದ್ರಾಗ ಮಾನ್ಸೂನ್ದಾಗಾರ ಎಷ್ಟು ಮಸ್ತ್ ಕಾಣಿಸ್ತೈತಿ. ಗೇಟ್ ಹಾಕ್ಯಾರ ನೋಡ್ಬೋದು. ಹಿಂಗೆ ಗೇಟ್ ಹಾಕ್ದಾಗ ಮುಂದಿರ್ಬೇಕು ಅನ್ನಿಸ್ತೈತಿ ನಂಗೆ, ಯಾಕಂದ್ರೆ ಮಸ್ತ್ ಟ್ರೈನ್ ಹೋಗಿದ್ದು ಫುಟೇಜ್ ಬರ್ತೈತಿ. ಸೊ ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಭಾಳ ಗಾಡಿ ನಿಂತಾವ ಅಂದ್ರೆ ಭಾಳ ಹೊತ್ತಾತು ಮೋಸ್ಟ್ಲಿ ಗೇಟ್ ಹಾಕಿ ಜಲ್ದಿ ತೆಗಿಬೋದು ಈಗ. ಆ್ಯಸ್ ಯೂಶ್ವಲ್ ಪೆಟ್ರೋಲ್ ಸ್ಟಾಪ್. ಎಸ್, ನೀನೇ ಹಾಕ್ಸಿದಿತ್ತು ಬಟ್ ಭಾಳ ಇರಲಿಲ್ಲ, 2 ಪಾಯಿಂಟ್ ಇತ್ತು. ಮೈಲೇಜ್ ಏನು ಭಾಳ ಕೊಡೋಂಗಿಲ್ಲ ಈ ಗಾಡಿ. 16 ಕೊಡೋದೈತಿ. ಘಾಟ್ ಸೆಕ್ಷನ್ ಇನ್ನೂ ಅಷ್ಟು ಕೊಡೋಂಗಿಲ್ಲ. ಘಾಟ್ ಸೆಕ್ಷನ್ ಇನ್ನೂ ಕಮ್ಮಿ ಕೊಡ್ತೈತಿ ಈಗ. ಸೊ ಬೆಟರ್ ಹಾಕ್ಸ್ಕೊಂಡು ಹೋಗೋದು. ಭಾಳ ಏನು ಡಿಫ್ರೆನ್ಸ್ ಇಲ್ಲ ಈಗ. ಕರ್ನಾಟಕ ಗೋವಾ ಎಲ್ಲ ಒಂದೈತಿ. ನೀನು ಅದ್ರಾಗ ಏರ್ಸ್ಯಾರ ಪೆಟ್ರೋಲ್ ರೇಟ್ 108 ಆಗೈತಿ ಈಗ. 108 ಗೋವಾದಾಗ ಎಷ್ಟೈತೆ ಗೊತ್ತಿಲ್ಲ. ನೋಡು, ನಾನು ವಾಪಸ್ ಬರ್ಬೇಕಾರೆ, ಆ ಕಡೆಯಿಂದ ಬರ್ಬೇಕಾರೆ ಫುಲ್ ಮಾಡಿಸ್ಕೊಂಬಂದ್ರೆ ನೋಡು ಎಷ್ಟೈತಿ. ರೋಡ್ ನೋಡ್ರಿ, ಇದೆ ಫುಲ್ ಡಸ್ಟ್. ನೆಕ್ಸ್ಟ್ ಈಗ ಬೈಕ್ಲೇ ಬರೋ ಪ್ಲ್ಯಾನ್ ಐತಿ ಇದೇ ರೋಡ್ದಾಗ. ಅಯ್ಯೋ ಏನಾಗ್ತೈತೆ ಲದಾಖ್ ಆಗೈತೆ. ಲದಾಖ್ ಸೆಕೆಂಡ್ ಗೇಟ್ ಆಫ್ ದ ಡೇ ಇದು ಕ್ಲೋಸ್ ಐತಿ ಇವತ್ತೇನು ಎಲ್ಲ ಗೇಟು ಕ್ಲೋಸ್ ಸಿಗತ್ತಾವ. ಎಲ್ಲ ಇರ್ತೈತು. ಮಸ್ತ್ ನೇರಳೆ ಬಂದವ ನೋಡ್ರಿ, ನೀರಿನ ತೊಗೊಳತ್ತಾರ. ಮಸ್ತ್ ಕಾಣತೈತಿ ಇದು ರೋಡ್ ಇದು ದಾಟೋದು. ಸಾರಿ, ರೋಡ್ ಅಂತೇನು ರೈಲ್ವೆ ಹಳೆ ದಾಟೋದು. ಚಲೋ ಆಯ್ತು ನೋಡ್ರಿ. ಇನ್ನು ಮಸ್ತ್ ಗಾಂಡ್ ಫಾಡ್ ಸೀನಿಕ್ ವ್ಯೂಸ್ ಬರ್ತಾವೆ. ಬಟ್ ರೋಡ್ ಒಂದು ಚಲೋ ಇದ್ದಿದ್ರೆ ಮಸ್ತ್ ಆಗ್ತಿತ್ತು. ಏನು ಮಾಡೋಕ್ಕೆ ಬರಲ್ಲ, ಹೋಗೋದಾರ ಬಿಡಕ್ಕೆ ಬರೋಂಗಿಲ್ಲ. ರೋಡ್ ಹಿಂಗೆ ಅದಾವ ಅಂತಂದು ಅದು ಮೋಸ್ಟ್ಲಿ ಅವ್ರಿಗೂ ಗೊತ್ತಾಗ್ಬಿಟ್ಟೈತೆ, ಅದಕ್ಕೆ ಮಾಡಂಗಿಲ್ಲ ಅವ್ರು ರೋಡ್ ಹೆಂಗಿದ್ರು ಹೋಗ್ತಾರ ಅಂತಂದು. ಮಾನ್ಸೂನ್ನಾಗ ಘಾಟ್ ಸೆಕ್ಷನ್ ಕಾಡ್ದಾಗ ಎಲ್ಲೇ ಕೋಸ್ಟಲ್ ಏರಿಯಾಸ್ ಹೋಗ್ಬೇಕಾರೆ ಅಲ್ಟಿಮೇಟ್ ಮಜಾ ಬರ್ತೈತಿ. ರೈಡರ್ ಇರಲಿ ಡ್ರೈವರ್ ಇರಲಿ, ಅಲ್ಟಿಮೇಟ್ ಫನ್. ಇದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಂತೇಳಿನ ಬೈಕಿನ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀಗ ಈ ಮಂತ್ ಎಂಡ್. ಅವಾಗ ಅಂಕರ್ ಇನ್ನೂ ಸ್ವಲ್ಪ ಮಳೆ ಜೋರಾಗಿರ್ತೈತಿ. ಈಗ ಹೆಂಗೈತೆ ಕ್ಲೈಮೇಟ್ ನೋಡ್ಬೋದು ನೀವು, ಫುಲ್ ಕ್ಲೌಡಿ. ಅವಾಗ ಅಂಕರ್ ಆಲ್ರೆಡಿ ಲೈಕ್ ಆಲ್ಮೋಸ್ಟ್ ಡ್ರಿಸ್ಲಿಂಗ್ ಇರ್ತೈತೆ ಆಲ್ ಟೈಮ್ ಇಲ್ಲೆಲ್ಲ. ಸೊ ಆಮೇಲೆ ಗೋವಾದಾಗಿನ ಪ್ಲ್ಯಾನ್ಸು ಅಲ್ಟಿಮೇಟ್ ಫನ್ನಿಂದ ಐತಿ. ನಾರ್ಮಲ್ ಬೀಚ್ ಪಬ್ ಇವೆಲ್ಲ ಇಲ್ಲ ಈ ಟೈಮ್. ಮಸ್ತ್ ಕ್ಲಿಫ್ ಫಾಲ್ಸ್ ಸ್ವಲ್ಪ ಅವ ಎಕ್ಸ್ಪ್ಲೋರ್ ಮಾಡೋಕೆ ಹೊಂಟಿದ್ದೆ. ಟೈಮ್ 11:30 ಆಗೈತಿ. ಏರ್ಕೊಂತ ಹೊಂಟೆ ಟೈಮ್ ಇದೆ, ಯಾಕಂದ್ರೆ 2 ಟ್ರೈನ್ ಕ್ರಾಸಿಂಗಿಗೆ ಸ್ಟಾಪ್ ಮಾಡಿದ್ವಿ. ಆಮೇಲೆ ಎಲ್ಲಿ ನಿಂತಿಲ್ಲ, ಪೆಟ್ರೋಲ್ ಹಾಕ್ಸಿದ್ವಿ. ಟ್ರೈನ್ ಕ್ರಾಸಿಂಗಿಗೆ 2 ಸಲ ಸ್ಟಾಪ್ ಮಾಡಿದ್ವಿ. ಸೊ ಟೋಟಲ್ 3 ಸ್ಟಾಪ್ ಆಗ್ಯಾವ ಈಗ. ನಮ್ಮ ಪ್ಯಾರಲಲ್ ಹೊಂಟೈತೆ ನೋಡ್ರಿ ಇಲ್ಲಿ ರೈಲ್ವೆ ಟ್ರ್ಯಾಕ್. ಹಿಂಗೆ ಹೊಂಟಾಗ ಟ್ರೈನ್ ಬರಬೇಕು. ಲೈಕ್ ಆ ದಿನ ಲಕ್ಕಿ. ಏನು ಮಸ್ತ್ ಕಾಣ್ತೈತಿ ಹಿಂಗೆ ಹೊಂಟಾಗ ಬಾಜು ಟ್ರೈನ್ ಹೊಂಟಿತ್ತು ಅಂತಂದ್ರೆ ಇಮ್ಯಾಜಿನ್ ಮಾಡಿರಿ ನೀವು, ಮಸ್ತ್ ಮಜಾ ಬರ್ತೈತಿ.
ಈ ಸಟ್ಟ ಅಡ್ಡಾಡಿ ನಾನು ಗೋವಾಕ್ಕೆ ಇನ್ನೂ ಮಟ್ಟ ಒಂದ್ಸತೆ ನಂಗೆ ಹಂಗಾಗಿಲ್ಲ. ಲೈಕ್ ನಾ ಹಿಂಗೆ ಕಾರ್ನಾಗ ಹೊಂಟಾಗ ಬಾಜುಕ್ ಟ್ರೈನ್ ಈ ಟೈಮ್ ಆತಂದ್ರೆ ವಾಪಸ್ ಸಾಯಂಕಾಲ ಒಮ್ಮೆ ಐತಿ ನೋಡೋಣ ಬಂತಂದ್ರೆ ಚಲೋ ಆಗ್ತದೆ. ನೀವು ಡಾರ್ಜಿಲಿಂಗ್ ಆ ಸೈಡ್ ಎಲ್ಲ ಹೋದ್ರೆ ನೋಡ್ಬೋದು, ಹಿಂಗೆ ರೋಡ್ ಮ್ಯಾಗ ಇರ್ತೈತಿ ಚೊಕ್ಕ ಟ್ರೈನ್ ಹೋಗುದು. ಲೈಕ್ ನಿಮ್ಮ ಬಾಜುನ ರೋಡ್ ಬಾಜುನ ಟಾಯ್ ಟ್ರೈನ್ ಅಡ್ಡಾಡ್ತಾವೆ, ಅದೆಲ್ಲ ಮಸ್ತ್ ಇರ್ತೈತಿ ವ್ಯೂ. ಹೋಗೋದೈತಿ ನನಗೂ. ಎಸ್ ಒಂದಾದ ನಾವು ಕಂಪ್ಲೀಟ್ ಮಾಡೋಣ ಅಂತ ಎಲ್ಲ ಮಾಡೋಣ. ದೂರ ಹೋತಿ ಗಾಳಿ ಅಷ್ಟು ಅಲ್ಲಿ ಹೋತಿಗ ಬಾಜುನ ಐತಿ ಇಷ್ಟೋ ತನಕ. ಈಗ ಅಲ್ಲಿ ಆ ಸೈಡ್ ಹೋತೆ, ನಾವು ಹಿಂಗೆ ಲೆಫ್ಟ್ ಸೈಡ್ ಬಂದ್ವಿ. ಈಗ ನೆಕ್ಸ್ಟ್ ಬರೋದು ರಾಮನಗರ, ಅದಾದಮೇಲೆ ಘಾಟ್ ಸೆಕ್ಷನ್. ಟೈಮ್ 11:53, ಇನ್ನು 76 ಕಿಲೋಮೀಟ್ರ್ ಉಳಿದೈತಿ. ಸೊ ರಾಮನಗರ್ ರೀಚ್ ಆದ್ವಿ ನಾವು. ಇನ್ನು 1 hour 51 minutes ಡ್ರೈವ್ ತೋರ್ಸೈತಿ. ಘಾಟ್ ಸೆಕ್ಷನ್ದಾಗ ಇನ್ನೂ ಮಸ್ತ್ ವ್ಯೂ ಇರ್ತೈತಿ. ಅಲ್ಲಿ ಏನರ ಸೀನ್ರಿ ಚಲೋ ಕಾಣ್ತಂದ್ರೆ ಸೈಡ್ ಹಾಕ್ತೇನೆ ಗಾಡಿ, ನಿಂತಿರ್ತಾವ ನೋಡೋಣ. ಆಮೇಲೆ ಅಲ್ಲೇ ನೀರು ಹರಿತಿರ್ತಾವ ಮಸ್ತ್ ಘಾಟ್ ಸೆಕ್ಷನ್ನಾಗ. ಯಾಕಂದ್ರೆ ಮಳೆ ಆದ್ರೆ ನೀರು ಬರ್ತಾವ ಅಲ್ಲಿ ಮೇಲೆ ಗುಡ್ಡದಾಗಿರ್ತದೆ. ಅದೊಂದು ಸಣ್ಣ ಫಾಲ್ಸ್ ಕಣ್ಣಂಗೆ ಕಾಣ್ತೈತಿ. ಫಾಲ್ಸು ಅಲ್ಲ, ಜರಿ ಫಾಲ್ಸ್ ಏನಾರ ಅನ್ಕೋರಿ ವಾಟರ್. ನಾನು ನಿಮ್ಗೆ ಆಗಲ್ಲ ನೋಡ್ರಿ, ಇಂಥ ರೋಡ್ದಾಗ ರೋಡ್ ಕಂಡೀಷನ್ ನೀವು ಅನ್ಬೋದು ಏನು ಬರೀ ರೋಡಿಂದ ಹೇಳ ಅಂತ, ರೋಡ್ ಹಂಗೈತೆ ರೋಡ್ ಹಿಂಗೈತೆ ಅಂತ. ಇದರಲ್ಲಿ ವರ್ಸ್ಟ್ ಐತೆ. ನೀವು ಯಾರು ರೀಸೆಂಟ್ಲಿ ರೋಡ್ದಾಗ ಅಡ್ಡಾಡಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಇದು ನೋಡ್ಬೋದು ನೀವು, ಲದ್ದಾಖ್ ಪ್ರೋ ಮ್ಯಾಕ್ಸ್. ರಿಯಲಿ ಲದ್ದಾಖ್ ಪ್ರೋ ಮ್ಯಾಕ್ಸ್ ಇದೆ. ಇದೇ ರೋಡ್ ಬಗ್ಗೆ ಹೇಳತ್ತಿದ್ದೆ ನಾನು ನಿಮ್ಗೆ. ಈಗ ಸ್ಟಾರ್ಟ್ ಆದ ನೋಡ್ರಿ ಅಸಲಿ ತಿಕ್ ಜಂಗಲ್. ಏನು ಮಸ್ತ್ ಕಾಣ್ತೈತಿ. ಅದು ದೂರದ ಗುಡಿ ನೋಡ್ಬೋದು ನೀವು, ಭಾರಿ ಕಾಣ್ತೈತಿ ಇಂಥ ಟೈಮ್ನಾಗ. ಅದ ಈ ಕ್ಲೈಮೇಟ್ದಾಗ ಅಂಕರ್ವಾ ರಿಯಲಿ ಅಮೇಝಿಂಗ್. ನೋಡ್ರಿ ನೇಚರ್. ಕ್ಯಾಮ್ರಾದಾಗ ಎಷ್ಟು ಜಸ್ಟಿಸ್ ಆಕೈತೆ ಗೊತ್ತಿಲ್ಲ, ಬಟ್ ಇಲ್ಲಂಕರ್ ಹೆವನ್. ಇದು ಸೆಕೆಂಡ್ ಪ್ಯಾಚ್. ನಂದಿದೆಲ್ಲ ಹಿಂದೆ ನಿಮ್ಗೆ ಇನ್ನೊಂದು ಪ್ಯಾಚ್ ಬರ್ತೈತಿ ರಿಯಲಿ ವರ್ಸ್ಟ್ ಅಂತ. ಇದು ಸೆಕೆಂಡ್ ಪ್ಯಾಚ್. ಹಿಂಗೊಂದು 3-4 ಪ್ಯಾಚ್ ಅದಾವೆ. ರೈನಿ ಸೀಸನ್ನಾಗ ಅಂಕರ್ ಇವು ಭಾಳ ವರ್ಸ್ಟ್ ಪ್ಯಾಚ್. ಬಿಕಾಸ್ ಇಲ್ಲೆಲ್ಲ ನೀರು ಫುಲ್ ನೀರು ನಿಂದಿರ್ತೈತಿ. ಬ್ರಿಡ್ಜ್ ಕಡೆಯಾರ ಇಲ್ಲೇನು ನೋಡಂತೀರಿ ನೀವು, ಇಲ್ಲೆಲ್ಲ ನೀರು ಇರ್ತೈತಿ. ಸೊ ನಿಮ್ಗೆ ಗೊತ್ತಾಗಂಗಿಲ್ಲ ಕೆಳಗೆ ಎಲ್ಲಿ ಬಾಟಲ್ಸ್ ಅದಾವೆ, ಏನು ಜಡ್ಜ್ ಮಾಡೋಕ್ಕಾಗಂಗಿಲ್ಲ ನಿಮ್ಗೆ. ಆಯ್ತು ಜಾನ್ ಮಾತು. ಎದುರಿಗೆ ಬಂದರೆ ಶ್ರೀ ಮಲ್ಲಿಕಾರ್ಜುನ ಅವ್ರೆ. ಜಸ್ಟ್ ಮಿಸ್ ನೋಡ್ರಿ. ಇವಂದ ಗಲ್ತಿ ಯಾರ್ದ ಸ್ವಿಫ್ಟ್ದ ಒಂದು ಎದುರಿಗೆ ಹೋಗಿ ನಿಂತಾನ ಅವಂಗೆ, ಮತ್ತು ಸ್ಪೀಡ್ ಓಡಾತಾನ. ರೆಂಟ್ ಗಾಡಿ ಅದ. ಆಗಲ್ಲೇ ನಮ್ಮ ಬಾಜುಕ ನಿಂತಿತ್ತು ಅದು ಬಾಯ್ತವೆ ಟ್ರ್ಯಾಕ್ ಕಡೆ. ಅವಾಗೂ ಹಿಂಗೆ ಇಲ್ಲಿ ಅಪೋಸಿಟಿಗೆ ಬಂದ ಹೋಗಿದ್ದ ಅವ ಎದುರಿಗೆ ಬರೋರ್ಗೆ. ಈಗೂ ಅದ ಮಾಡಿದ್ದ ನೋಡವ ಕೆಲಸ. ಇಂಥವ್ರ ಸಂಬಂಧ ಬೇರೆದವ್ರಿಗೂ ತ್ರಾಸು. ಆಮೇಲೆ ಏನು ಫಾಸ್ಟ್ಯಾಗ್ ಇರ್ಬೋದು ಇಲ್ಲಿ ಮೋಸ್ಟ್ಲಿ. ಎಸ್ ಫಾಸ್ಟ್ಯಾಗ್ ಐತಿ. ಟೋಲ್ನಾಗ ಫಾಸ್ಟ್ಯಾಗಿಲ್ಲ, ಇವ್ರು ಟೈಗರ್ ರಿಸರ್ವಾಯರ್ ಕಡೆ ಫಾಸ್ಟ್ಯಾಗ್ ಐತಿ. ಸೊ ಗುಡ್. $20 ಕೊಟ್ಟಿದ್ದಕ್ಕೆ ಹುಲಿ ಕಾಣ್ತಂದ್ರೆ ಮಸ್ತ್ ಆಕೈತಿ. ನನ್ನ ನಶೀಬಿಗೆ ಯಾವ್ದು ಕಂಡಿಲ್ಲ. ನೋಡು. ಹೋಪ್ ಫಾರ್ ದಿ ಬೆಸ್ಟ್. ಗೈಸ್ ಜಸ್ಟ್ ಎಂಟರ್ಡ್ ಗೋವಾ ಚೆಕ್ ಪೋಸ್ಟ್. ಜಸ್ಟ್ ಇದು ಗೋವಾ ಚೆಕ್ ಪೋಸ್ಟ್ ಎಂಟರ್ ಆಗತ್ತೀವಿ. ಇವ್ರೇನೋ ಮಸ್ತ್ ಹೊಸ ಸಿಸ್ಟಮ್ ಮಾಡ್ಯಾರ ಇಲ್ಲೇ. ಲೈಕ್ ನೀವು ಹೋಗಿ ಗಾಡಿ ಹತ್ತಿಸಾಕೆ ಹೆಂಗೆ ಫಾಸ್ಟಾಗಿ ಸ್ಕ್ಯಾನ್ ಆಕೈತಲ್ಲ, ಹಂಗೆ ನೀವು ನಂಬರ್ ಸ್ಕ್ಯಾನ್ ಮಾಡಿ ಡಿಸ್ಪ್ಲೇದಾಗ ಬಂದುಬಿಡ್ತೈತೆ ಸೈಡಿಗೆ. ಗಾಡಿ ಡಾಕ್ಯುಮೆಂಟ್ಸ್ ಯಾವುದೇ ಇಲ್ಲ ಅಂತಂದರು. ಈಗ ನಮ್ಮ ಮುಂದೆ ಹೋಗ್ತೀನಿಲ್ಲ, ಅವಾಗ ತೋರಿಸ್ತೀನಿ ನಿಮಗೆ.
ಸೊ ಈಗ ಬಂದಿದ್ದೆ ರೀಡ್ ಆಯ್ತು, ಅಪ್ರೂವ್ ಆಯ್ತು ನೋಡ್ರಿ. ನಮ್ಮ ನಂಬರ್ ಕಾಣತಿರ್ಬೋದು ಅನ್ಕೊತೀನಿ. ಅಪ್ರೂವ್ಡ್ ಬಂದ್ರೆ ಮುಗಿದ ಟೆನ್ಷನೇ ಇಲ್ಲ. ಅದೇ ಏನಾರು ಇರಲಿಲ್ಲ ಅಂತಂದ್ರೆ ಆಮೇಲೆ ಲಾಸ್ಟ್ ಟೈಮ್ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗೈತಿಲ್ಲ. ನಾವು ಗೋವಾ ಎಂಟರ್ ಆಗೋದು ಮುಂದೆ ನಮ್ದು ಎಲ್ಲ ಓಕೆ ಇತ್ತು ಡಾಕ್ಯುಮೆಂಟ್ಸ್. ಬಟ್ ಅದು ಎಕ್ಸಿಟ್ ಆಗೋದು ಮುಂದೆ ಏನಾಗ್ಬಿಟ್ಟಿತ್ತು, ನಮ್ದು ಒಂದು PUC ಫೇಲ್ ಆಗಿಬಿಟ್ಟಿತ್ತು, ಎಕ್ಸ್ಪೈರ್ ಆಗಿತ್ತು. ಯಾಕಂದ್ರೆ ನಾವು ಎಂಟರ್ ಆಗಿ ನೆಕ್ಸ್ಟ್ ದಿನ ಬರತ್ತಿದ್ವಿ. ಅವಾಗ ಏನು ಮಾಡಿದ್ರಿ ಇಲ್ಲಿ ಪೊಲೀಸ್ ಅಂತಂದ್ರೆ, ನಮಗೆ ಇಲ್ಲಿ ಹಿಂದೆ ಐತಿ, ಇಲ್ಲಿ ಐತಿ ನೋಡಿರಿ ರೈಟ್ ಸೈಡ್ ಬೋರ್ಡ್, ಇಲ್ಲಿ PUC ಮಾಡ್ತಾರೆ, ಒಳಗೆ ಹೋಗ್ರಿ PUC ಮಾಡಿಸ್ಕೋರಿ ಆಮೇಲೆ ಹೋಗ್ರಿ ಅಂತ ಕಳಿಸಿದ್ರೆ. ಸೊ ನಂಗೆ ಅದು ಚಲೋ ಅನ್ನಿಸ್ತು ಭಾಳ. ಬಿಕಾಸ್ ಬೇರೆ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ, ರೊಕ್ಕ ಕೇಳ್ತಾರೆ ಅಲ್ಲೇ ಫೈನ್, ಇಲ್ಲಾಂದ್ರೆ ನಿಮ್ಗೆ ಗೊತ್ತು ಏನು ಕೇಳ್ತಾರೆ ಏನಿಲ್ಲ ಅಂತ. ಬಟ್ ಇವ್ರು ಹಂಗೆ ಮಾಡಿಲ್ಲ. ಇವ್ರು ಸಿಂಪಲ್ ಅಲ್ಲಿ ಹೋಗಿ PUC ಮಾಡ್ಸ್ಕೊಂಡು ಹೋಗ್ಬಿಡ್ರಿ ಅಂತಂತಾರೆ. ನಾವು ಒಳಗೆ ಹೋಗಿ ಮತ್ತೆ PUC ಮಾಡಿಸ್ಕೊಂಡೆ ಅಲ್ಲಿ ಹೋಗಿ ಮತ್ತೆ ಅಪ್ರೂವ್ಡ್ ಆಗುತ್ತೆ. ಆವಾಗ ನಮ್ಗೆ ಡಾಕ್ಯುಮೆಂಟ್ಸ್ ಕೇಳಲಿಲ್ಲ. ಸೆಕೆಂಡ್ ಟೈಮ್ ಹೋದಾಗೂ ಸಿಂಪಲ್ ಅಲ್ಲಿ ಹೋಗಿ ನಿಂತ್ವಿ, ಅಪ್ರೂವ್ಡ್ ಆಗಿ ಬಿಟ್ರು. ಸೊ ಇದೊಂದು ಚಲೋ ಐತಿ ಇಲ್ಲಿ ಪೊಲೀಸರು. ಆಮೇಲೆ ಇಲ್ಲಿ ಈ ರೋಡ್ ಎಂಟರ್ ಆದ ಕೂಡ ನಿಮಗೆ ಗೊತ್ತು, ಸ್ಪೀಡ್ ಲಿಮಿಟ್ ಭಾಳ ಮೀಟ್ರ್ ಆಕೈತಿ. ಇಲ್ಲಿ ಕಾರ್ ಸ್ಪೀಡ್ ಲಿಮಿಟ್ 70 ಐತಿ, ಬೈಕ್ದು ಮೋಸ್ಟ್ಲಿ 60 ಇರ್ಬೋದು. ಕಾರ್ದು ಮಾತ್ರ 100% 71 ಇತ್ತಂದ್ರೂ ಫಿಕ್ಸ್ ಗಚ್ಗೆ ಹಾಕೋದು ನಿಮಗೆ. ಅದಕ್ಕೆ ಏನು ಮಾಡ್ತೇನೆ, ಬೆಸ್ಟ್ ಇಲ್ಲಿ ಇಸ್ಕೋಬೇಡ ಅಂತೇಳಿ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿ ಕೈ ಬಿಟ್ಬಿಡ್ತೇನೆ 60-61ಗೆ. ಏನು ಭಾಳ ಇಲ್ಲ, ಒಂದು 10-15 ಕಿಲೋಮೀಟ್ರ್ ಸ್ವಲ್ಪ ಸುಮ್ಮ ಆರಾಮ್ ಹೋಗೋಣ ಅಂತೇಳಿ. ಜಸ್ಟ್ ರೀಚ್ ಆದೆ ರೀ. ಅಲ್ಲೇ ಮೇನ್ ರೋಡ್ಲಿಂದ ಲೆಫ್ಟ್ ಇತ್ತು ಒಂದು, ಅದ್ರೊಳಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಫೋನಿನ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು, ಚಾರ್ಜ್ ಇಟ್ಟಿದ್ದೆ. ಸೊ ಈಗ ವಾಪಸ್ ಹೋಗ್ಬಿಟ್ಟು ಮುಂದೆ ತೋರಿಸ್ತೇನೆ ನಿಮ್ಗೆ ಅದೆಲ್ಲ. ಈಗ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದು ಭಾಳಿಲ್ಲ, 1 ತಾಸು ಹಾಕ್ಬೋದು, 1-2 ತಾಸು. ಆಮೇಲೆ ಮುಂದಿನ ತಿಂಗಳು ಒಂದು ಪೂಜಾ ಫಂಕ್ಷನ್ ಐತೆ ನಮ್ದಿಲ್ಲ, ಅದು ಮಾಡ್ಸೋಕ್ಕೆಲ್ಲ ಇನ್ಫಾರ್ಮೇಷನ್ಸ್ ಕೇಳ್ಬೇಕು. ಸೊ ದೇವ್ರ ದರ್ಶನ ಮಾಡ್ಕೊಂಡು ಅದಷ್ಟು ಕೇಳಿ ರಿಟರ್ನ್ ಬ್ಯಾಕ್ ಟು ಹುಬ್ಳಿ. ಇದು ಪಾರ್ಕಿಂಗ್ ಸ್ಪೇಸ್ ಇಲ್ಲಿ. ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಬೆಟ್ಟದ ಜಸ್ಟ್ ದರ್ಶನ ಆತ್ರಿ. ಇದ ಗುಡಿ ಮಸ್ತ್ ಐತಿ, ಫುಲ್ ಸುತ್ತಲು ಗುಡ್ಡ. ಇದು ಗರ್ಭಗುಡಿ. ಇದ್ರೊಳಗೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದೆ. ಗುಡಿ ಲೊಕೇಶನ್ ಮಸ್ತ್ ಐತಿ, ಬರ್ಬೇಕು ನೀವೆಲ್ಲರೂ ಒಮ್ಮೆ. ಆಮೇಲೆ ಭಾಳ ಪವರ್ಫುಲ್ ದೇವಿ ಅಂದ್ಕೊಂಡಿದ್ದು ಆಗತೈತಿ 5 ಅಮಾಸಿಗೆ ಬಂದ್ರೆ. ನಾವು ಅಂದ್ಕೊಂಡಿದ್ವಿ ಒಂದಿನ, ಅದು ಆತು. ಅದಕ್ಕೆ ಇವತ್ತು ಬಂದೆವು ಮತ್ತು. ಆಮೇಲೆ ಮುಂದಿನ ತಿಂಗಳು ಇಲ್ಲೇ ಫಂಕ್ಷನ್ ಪೂಜೆ ಎಲ್ಲ ಐತೆ ನಮ್ಮದು. ಇದಿರೋದು ಶಿರೋಡ, ಗೋವಾ ಶಿರೋಡ. ಈ ಕಡೆ ಎಲ್ಲರ ಬಂದ್ರೆ ಮಸ್ಟ್ ವಿಸಿಟ್ ಪ್ಲೇಸ್, ನೆನ್ಪಿಟ್ಕೋರಿ. ಇವ್ರು ಬಿಸಿಲು ಬೀಳ್ತದೆ ಅಂಥೇಳಿ ಮ್ಯಾಲೆ ಇದೆಲ್ಲ ಚಪ್ಪರ ಹಾಕ್ಯಾರ. ಇಲ್ಲ ಅಂತಂದ್ರೆ ಫುಲ್ ಸೀನ್ರಿ ಕಾಣ್ತೈತೆ ನಿಮಗೆ ಸುತ್ತಲ. ಆ ಸೈಡ್ ಹೊಂಡ ಐತಿ. ಕಾಮಾಕ್ಷಿ ದೇವಿ ಗುಡಿ ಅಂತಾರೆ, ಇದು ಕಾಮಾಕ್ಷಿ ದೇವಿ ಗುಡಿ ಶಿರೋಡ. ಹಿಂಗೈತೆ ಗುಡಿ ಈ ಸೈಡೆಲ್ಲ. ದರ್ಶನ ಮಾಡ್ಕೊಂಡಿಂದ ಕಂಪಲ್ಸರಿ ಎಲ್ಲರೂ 5 ಪ್ರದರ್ಶನ ಹಾಕ್ತಾರೆ. ಗುಡಿದ ಎಕ್ಸಾಕ್ಟ್ ಅಪೋಸಿಟ್ ಹೊಂಡ ಐತಿ. ಹೊಂಡ ಇದು ಮುಂದಿನ ಕಂಬ. ಇದೆಲ್ಲ ರೂಮ್ಸ್ ಅದು ಅದಾವ. ನಿಮ್ಗೆ ಇದು ನಂದು 5 ಪ್ರದರ್ಶನ ಆದಮೇಲೆ ನಿಮ್ಗೆ ಹೊಂಡನೂ ತೋರಿಸ್ತೇನೆ. ನಿಮ್ಗೆ ಕಾಣ್ಬೋದು ಅಲ್ಲಿ. ಕರೆಕ್ಟ್ ಕಾಣತ್ತಿಲ್ಲ ಬಿಕಾಸ್ ಇದು ಹಾಕ್ಯಾರ ಅಂದೆಲ್ಲ ಅದ್ರ ಸಂಬಂಧ. ಬೇರೆ ಆದ್ರೆ ಹಂಗೆಲ್ಲ ಕಂಡ್ರೆ ಅವಾಗ ತೋರಿಸ್ತೇನೆ ನಿಮ್ಗೆ. ಇಲ್ಲ ಐತೆ ನೋಡ್ರಿ ಒಳಗೆ ಗುಡಿ. ಈ ಕಡೆ ಐತೆ ಹೊಂಡ, ಇದು ಹೊಂಡದ ಜಾಗ. ಇಲ್ಲಿಂದ ಕಾಣತೈತೆ ನೋಡ್ರಿ ಒಂದು ಚಂದಾಗ. ಇಲ್ಲಿಂದ ಕಾಣೇನಂದ್ರೆ ಆಮೇಲೆ ಬೇರೆ ಸೈಡ್ಲಿಂದ ಕಾಣಿಸ್ತೈತಿ. ಸೊ ನಾ ಈಗ ಅಂದೆಲ್ಲ ಜಸ್ಟ್ ಅದು ಹೊಂಡ ಇಲ್ಲ ಐತೆ, ಬರ್ರಿ ತೋರಿಸ್ತೇನೆ ನಿಮ್ಗೆ. ಮಸ್ತ್ ಐತಿ, ಫುಲ್ ಪ್ಲೇಸ್ ತೋರಿಸ್ತೇನೆ. ಹಿಂಗೆ ನಡಕ್ಕೆ ಒಂದು ಏನೋ ಕಮಾನ್ ಐತಿ, ಅದಾದ್ಮೇಲೆ ಇದೈತಿ. ಹಾಂ, ವೈಡ್ ಆ್ಯಂಗಲ್ ಇರ್ತದೆ. ನೀ ಇಷ್ಟು ಹಿಡಿದೆ ಅಂದರು ಇಲ್ಲ, ಸಾರಿ ವೈಡ್ ಆ್ಯಂಗಲ್ ಇರಲಿಲ್ಲ. ಈಗ ನೋಡ್ಬೋದು ನೀವು, ಇಲ್ಲಿ ಏನೇ ರೂಮ್ಸ್ ಅದಾವೆ. ಅದಾದ್ಮೇಲೆ ಇದು ಹೊಂಡ ನಾ ಹೇಳತ್ತಿದ್ದೆ. ಇಲ್ಲಿ ನಾ ಅಂದೆ ಅಲ್ಲ ನಿಮಗೆಲ್ಲ ಸುತ್ತಲ ಗಿಡ, ಫುಲ್ ಗುಡ್ಡ. ಇದೈತೆ ನೋಡ್ರಿ, ಇಷ್ಟಾಗಲ್ಲ ಕಾಣ್ತೈತೆ ಅದು. ಹೌದಾನೆ, ಫುಲ್ ನೋಡ್ರಿ ಎಷ್ಟು ಚಂದ ಐತಿ. ಇದು ಮಳೆ ಬಂದಾಗ ಇನ್ನೂ ಸೂಪರ್ ಕಾಣೋದಿರ್ತೈತಿ. ಮಳೆ ಬಂದಾಗ ಬರ್ಬೇಕು ನೀವು. ಇಷ್ಟ ಇಲ್ಲಿ ಇದು ಹೊಂಡ ಐತಿ. ಆಮೇಲೆ ಇಲ್ಲಿ ಒಳಗೆ ಆಶೆ ಹೋದ್ರೆ ಗುಡಿ. ಆಯ್ತು, ನಂದು ದರ್ಶನ ಆಯ್ತು. ಆಮೇಲೆ 5 ರೌಂಡ್ ಇದೂ ಆಯ್ತು ಪ್ರದರ್ಶನ. ಸೊ ಈಗ ಸೀದಾ ಹೋಗಿ ನಡಕ್ಕೆಲ್ಲರೂ ಊಟ ಮಾಡಿ ವಾಪಸ್ ಹುಬ್ಳಿ ದಾರಿ ಹಿಡಿದೀನಿ.
ಎ ಸಿ ಹಚ್ಚಿ ಪಕ್ಕ ಎ ಸಿ ಹಚ್ಚಿ ವಿಂಡೋ ತೆಗೆದೀನಿ ಫುಲ್. ಇದು ಸನ್ರೂಫ್ ತೆಗಿಯಂಗಿಲ್ಲ ಬಿಕಾಸ್ ಇದು ಹಾಕೇನಿಲ್ಲ ಇಲ್ಲಿ. ವಿಂಡೋ ತೆಗೆದೀನಿ, ಸ್ವಲ್ಪ ವೆಂಟಿಲೇಷನ್ ಆಗಿ ಜಲ್ದಿ ಕೋಲ್ಡ್ ಅಲ್ಲಿ ಅಂತ. ನಮ್ಮ ಮನೆಗೆ ಇನ್ನೂ ಬಂದಿಲ್ಲ, ಈಗ ಬಂದ್ರಂದ್ರೆ ರೈಟ್. ಅಲ್ಲಿ ಪ್ರಸಾದ್ ನೋಡಿದ್ವಿ ರೀ, ಪ್ರಸಾದ್ ಮಾಡ್ಬೇಕಂತ ಹೋದ್ವಿ, ಬಟ್ ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು ಬಿಕಾಸ್ ಟೈಮ್ ನೋಡ್ರಿ ಇಲ್ಲಿ ಆಲ್ರೆಡಿ 3:12. ಸೊ ನಡಕ್ಕೆ ಎಲ್ಲರೂ ಹೋಟೆಲ್ನಾಗ ಮಾಡಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಹುಬ್ಳಿ ಮುಟ್ಟಬೇಕು ಆ್ಯಟ್ ಎನಿ ಕಾಸ್ಟ್. ಇವತ್ತು ನಾ ಬೆಂಗ್ಳೂರಿಗೆ ಹೋಗ್ಬೇಕು, ನೋಡೋಣಂತೆ ಎಷ್ಟು ಆಕೈತೆ ಎಷ್ಟಿಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾಂದೆಲ್ಲ ನಿಮ್ಗೆ ಇದೇ ರೋಡ್ ಅದ, ಫುಲ್ ಒಳಗೆ ಗುಡ್ಡ ನೋಡ್ರಿ. ಇದು ಇಳಿದು ಗುಡ್ಡದ ನಡಕ್ಕೆ ಐತೆ ಅದು ಗುಡಿ. ಗುಡ್ಡ ಇಳಿದು ಹೋಗ್ಬೇಕು ನೀವು ಆ ಗುಡಿಗೆ. ರೋಡ್ ಮಸ್ತ್ ಐತಿ, ತೆಳ್ಳಗೆ ಫುಲ್ ಕಂಟ್ರಿ ಸೈಡ್. ಇದು ಫುಲ್ ಹಳ್ಳಿ ಗಿಳಿ ಎಲ್ಲ ಆಗ್ತಾವೆ, ಸಣ್ಣ ರೋಡ್. ಮೇನ್ ರೋಡ್ ಬಿಟ್ಟು ಒಳಗೆ ಬಂದು ಬರ್ಬೇಕು ನೀವು. ಮೇನ್ ರೋಡ್ಲಿಂತ ಒಂದು 20 ಕಿಲೋಮೀಟರ್ಸ್ ಆಗ್ತೈತಿ ಗುಡಿ. ಮಸ್ತ್ ಅದಾವ ರೋಡ್. ಇಲ್ಲಿ ಫುಲ್ ಗ್ರಾಸ್ ಲ್ಯಾಂಡ್ಸ್ ಟೈಪ್ ಇರ್ತೈತಿ ಸಮ್ಮರ್ನಾಗ. ಈಗ ಅಂಕರ್ ಫುಲ್ ಥಿಕ್ ಫಾರೆಸ್ಟ್ ಬಿಕಾಸ್ ಮಳೆ ಆಗಾಕತ್ತೈತಿ ಇನ್ನು. ನಾಂದೆಲ್ಲ ಪೂಜೆದು ಹೂವೆಲ್ಲ ಈ ಕಟ ಮಾಡಿ ಎಕ್ಸಲ್ತಾರೆ ನಮ್ಮ ಮನ್ಯಾಗಂತ. ಎಸ್, ದ್ಯಾಟ್ಸ್ ದ ರೀಸನ್. ಅಲ್ಲೈತೆ ಹರಿದ ನದಿ, ಬ್ರಿಡ್ಜ್ ಐತೆ ನೋಡ್ರಿ ಇಲ್ಲಿ. ಅದೇನು ಮಸ್ತ್ ಕ್ಲೌಡಿ ಐತಿ, ಬಟ್ ಹೆವಿ ಹ್ಯೂಮಿಡ್ ಐತಿ. ಹೆವಿ ಅಂದರೆ ಹೆವಿ ಹ್ಯೂಮಿಡ್ ಐತಿ ಇಲ್ಲೇ. ಇನ್ನು ನೋಡಿದ್ರೆ ನಾವು ಬೀಚ್ ಸನಿಪ್ ಹೋಗಿಲ್ಲ. ಇದು ಗೋವಾ ಎಂಟ್ರೆನ್ಸ್. ಜಸ್ಟ್ ಎಂಟ್ರ್ ಆಗಿ ಒಂದು 10-15 ಕಿಲೋಮೀಟರ್ಸಿಗೆ ಲೆಫ್ಟ್ ತೊಗೊಂಡ್ಬಿಡ್ತೀವಿ ನಾವು. ಆದರೂ ಇನ್ನೂ ಇಷ್ಟು ಹ್ಯೂಮಿಡ್ ಐತಿಲ್ಲ. ಇನ್ನೂ ಒಳಗೆ ಹೋದಂಗೆ ಹೆವಿ ಹ್ಯೂಮಿಡ್ ಇರ್ತೈತಿ. ಮಸ್ತ್ ಐತಿ ಲೊಕೇಶನ್, ನಿಮಗೂ ತೋರಿಸ್ದಂಗೆ ಆತ. ಈಗ ಹೂವನ್ ಚಲ್ದಂಗೆ ಆತ ಅಂತೇಳಿ ಹೊಂಟೇನಿ. ನಂಗೆ ಇಂಥವೆಲ್ಲ ಭಾಳ ಸೇರ್ತಾವೆ ರೀ. ಕಾಡು, ಆಮೇಲೆ ಕಾಡ್ದಾಗ ಡ್ರೈವಿಂಗ್ ಆಗಲಿ, ರೈಡಿಂಗ್ ಆಗಲಿ, ಮಸ್ತ್ ಮಜಾ ಬರ್ತೈತಿ. ಏನೋ ಒಂದು ಅಲೈವ್ ಫೀಲ್ ಆಗ್ತೈತಿ. ಇನ್ನೂ ಭಾಳ ಪ್ಲ್ಯಾನ್ಸ್ ಅದಾವೆ. ಲೈಕ್ ಪ್ಲ್ಯಾನ್ಸ್ ಅಂದ್ರೆ ಹಿಂಗೆ, ಫಸ್ಟ್ ನಾವು ಏನೇನು ಮಾಡ್ಯಾವೆಲ್ಲ ಮಾಡ್ತಿದ್ವಿ. ಇದು ದೂರ ಐತಿ ಭಾಳ, ಆ ಸೈಡ್ ಹೋಗ್ಬೇಕು. ನಾನು ಇಲ್ಲಿಂದ ಹಾಕಿದ್ದೀನಿ. ಇಲ್ಲಿಂದ ಹಾಕಿ ನೋಡಿದೈತೆ ರೀ. ಕಳವು ಹೋಗೋನೇನು, ಕಳವು ಹೋಗ್ಬರ್ರಿ. ಇಲ್ಲಿ ಬೋರ್ಡ್ ಹಾಕ್ಯಾರ, ಓದ್ಕೊಂಬಿಡ್ರಿ. ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ರಿಸ್ಕಿ ಕೆಲಸ. ಇದನ್ನ ಏನು ಹಾಕತ್ತೇನಲ್ಲ ಫುಲ್ಲಿ ನೋಡ್ರಿ, ಅರ್ಬಿಲಿಂತ ಹಿಡಿದು ಬ್ಯಾಗ್ಲಿಂತ ಹಿಡಿದು ಎಲ್ಲ ಆರ್ಗ್ಯಾನಿಕ್. ಏನು ಪ್ಲಾಸ್ಟಿಕ್ ಗಿಸ್ಟಿಕ್ ಇಂಥದ್ದು ಏನು ಸೀನ ಇಲ್ಲ ನಾವು ಹಾಕೋದು. ಅದೆಲ್ಲ ಕೇರ್ಫುಲಿ ನೋಡ್ರಿ. ವಾಟರ್ ಲೊಕೇಶನ್ ಬ್ರೋ, ರಿಯಲಿ ಗುಡ್. ನೋಡ್ರಿ ಇದು ಎಷ್ಟು ಚಂದ ಐತಿ, ಏನು ಚಂದ ಐತಿ ನೀರು. ನೀರು ಇನ್ನೂ ಕಮ್ಮಿ ಅದಾವೆ ಹಂಗೆ, ಬಿಕಾಸ್ ದಿನ ಇನ್ನೂ ಸಮ್ಮರ್ ಇತ್ತಲ್ಲ. ಇನ್ನು ಮೇಲೆ ಬರ್ತೈತೆ ನೋಡ್ರಿ ನೀರು. ರಿಯಲಿ ಗುಡ್ ಲೊಕೇಶನ್. ಕಂಟ್ರಿ ಸೈಡ್ ಅಡ್ಡಾಡೋದು, ಇಲ್ಲಾಂದರೆ ಟ್ರಾವೆಲಿಂಗ್ ಮಾಡೋದು, ಯಾವುದೋ ಒಂದು ಪ್ಲೇಸ್ ಆಗಲಿ, ಯಾವುದೋ ಒಂದು ಸ್ಟೇಟ್ ಆಗಲಿ, ಯಾವುದೋ ಕಂಟ್ರಿ ಆಗಲಿ, ಇದು ಫಾಯ್ದಾ. ಸೊ ದ್ಯಾಟ್ ಇಂಥ ಹಿಡನ್ ಬ್ಯೂಟಿಫುಲ್ ಸ್ಪಾಟ್ಸ್ ನಿಮಗೆ ಸಿಗ್ತಾವೆ ನೋಡೋಕೆ. ಮಸ್ತ್ ಐತಲ್ಲ, ನೋಡಿ ಮಜಾ ಬಂತು. ವರ್ತಿಟ್ಟಿತ್ತು ಇಲ್ಲಿ ತನಕ ನಡ್ಕೊಂಡು ಬರೋದು. ಅಲ್ಲಿ ಹೊಂಟೈತೆ ನೋಡ್ರಿ ಎಲ್ಲ ಕರ್ಕೊಂಡು. ಇಂಥಲ್ಲೇ ಅಲ್ಲೆಲ್ಲರ ಕುಂತ ಕ್ಯಾಂಪಿಂಗ್ ಮಾಡೋದು ಅದು ಇಷ್ಟ ಭಾಳ ನಂಗೆ. ವಿಡಿಯೋಸು ನೋಡ್ತಿದ್ದೆ ನಾ ಭಾಳ ಈ ಟೈಪ್ ಕ್ಯಾಂಪಿಂಗ್ ಮಾಡೋಕ್ಕೆ. ಆಮೇಲೆ ನಮ್ಮ ದಾಂಡೇಲಿ ಸೈಡ್ ಹೋಗ್ತೀವಿ ರೀ ನಾವು, ಅಲ್ಲಿ ಎಲ್ಲ ಹಿಂಗೆ ಇರ್ತೈತೆ ಆಲ್ಮೋಸ್ಟ್. ಏನು ಎಷ್ಟು ಸತಿ ನೋಡಿದ್ರು ಇಂಥ ಜಾಗ ಎಲ್ಲ ಇಲ್ಲಿ ನೋಡ್ರಿ ಹೆಂಗೆ ಕೇವ್ ಟೈಪ್ ಐತೆ. ಅಲ್ಲಿ ಒಳಗೆ ಮಜಾ ಬರ್ತೈತಿ ಇಂಥವೆಲ್ಲ ನೋಡೋಕೆ. ರಿಯಲಿ ಗುಡ್ ಪ್ಲೇಸ್. ಆಮೇಲೆ ಕ್ಲೈಮೇಟು ಇವತ್ತು ಕಾಂಪ್ಲಿಮೆಂಟ್ ಮಾಡೋದೈತಿ ಇಂಥ ಪ್ಲೇಸಿಗೆ, ಕ್ಲೌಡಿದು ಇದಕ್ಕೆ. ನೀರು ಎಷ್ಟು ಚಂದಾರ. ದಾಂಡೇಲಾಗ ನೀವು ಹಿಂಗೇನಾರ ಹೋಗಿ ನಿಂತ್ರಿ ಅಂದ್ರೆ ಇಂಥ ಪ್ಲೇಸ್ದಾಗ ಇಂಥಲ್ಲೆಲ್ಲ ಮೊಸಳಿ ಸಿಗ್ತಾವೆ ನಿಮ್ಗೆ. ಇಲ್ಲಿ ಇರ್ಬೋದು, ಗೊತ್ತಿಲ್ಲ ನಂಗೆ. ಬಟ್ ಅಲ್ಲಿ ಮೆಟ್ಲದ ನೋಡ್ರಿ, ಹೋಗಕ್ಕೆ ಬರ್ತೈತೆ ಕಾಣಿಸ್ತೈತೆ ಅಲ್ಲಿಂತ. ಇಲ್ಲಿ ಮೆಟ್ಲ ಕಾಣತ್ತವ ನೋಡ್ರಿ, ಹೆಂಗೆ ಹೋಗ್ತಾರನ್ನ ಆ ಸೈಡ್ಲೆ. ಈಗ ಬೇಡ, ಮುಂದಿನ ತಿಂಗಳು ಫಂಕ್ಷನಿಗೆ ಬರ್ತೀವಲ್ಲ, ಫಾರ್ ಶೋರ್
ಫಾರ್ ಫಕಿಂಗ್ ಶೋರ್ ಇವೆಲ್ಲ ಪ್ಲೇಸ್ ಇನ್ನೂ ಮಸ್ತ್ ಎಕ್ಸ್ಪ್ಲೋರ್ ಮಾಡೋಣಂತ. ಬಿಕಾಸ್ ಅವು ಏನಿಲ್ಲ ಅಂತಂದ್ರೂ ಇಲ್ಲೇ 1 ವೀಕ್ 2 ವೀಕ್ಸ್ ಇರ್ತೇವೆ ನಾವು. ನಾ ಏನು ಹೇಳ್ತಿದ್ದೆ ಅಂದರೆ ಅದು ಆಟೋಮೆಟಿಕ್ ಬಂದಾತ್ರಿ ವಿಡಿಯೋ. ನಾನು ನೆಕ್ಸ್ಟ್ ಮಂತ್ ಅಂತ ಅನ್ನತ್ತೇನಿಲ್ಲ ಫಂಕ್ಷನಿಗೆ. ಸೊ ಅದು ಬೈಕ್ ತೊಗೊಂಬರೋ ಟ್ರಿಪ್ ಅಲ್ಲ, ಬೈಕ್ ತೊಗೊಂಬರೋದು ಈಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಟ್ರಿಪ್. ಇದಾದ್ಮೇಲೆ ಪೂಜೆಗೆ ಬರೋ ಹತ್ತಿದ್ದಿದೆ. ಅವಾಗೂ 1 ವೀಕರ ಮಿನಿಮಮ್ ಇರ್ತೀನಿ. ಸೊ ಅವಾಗೂ ಇಂಥ ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣಂತಿಲ್ಲೇ. ಅವಾಗ ನಮ್ಮ ತಮ್ಮನೂ ಬರ್ತಾನೆ, ಅವ ಇಲ್ಲೇ ಇರ್ತಾನೆ ಗೋವಾದಾಗ. ಸೊ ಹಿಲ್ ಬಿ ನೋಯಿಂಗ್ ಬೆಟರ್ ಪ್ಲೇಸಸ್ ದೆನ್ ಅಸ್, ಹಿಲ್ ಶೋ ಅಸ್ ಎವ್ರಿಥಿಂಗ್. ಇದ ಕ್ರಾಸ್ ಅಂದಿದ್ದು ನಾನು. ಇಲ್ಲಿಂದ ಬರ್ತೀರಿ ನೀವು ಹುಬ್ಳಿಲಿಂತ್ರ, ಹಿಂಗೆ ಹೋದ್ರೆ ಸ್ಟ್ರೇಟ್ ಪಣಜಿ ಕೊಂಡ ಎಲ್ಲ. ಇಲ್ಲೇ ನೀವು ಲೆಫ್ಟ್ ತೊಗೊಂಡು ಅಂದ್ರೆ ನಾವು ಈಗ ಬಂದಿದ್ದು ರೂಟ್ಲಿಂತ್ರ ಆ ಗುಡಿಗೆ ಹೋಗ್ಬೋದು. ಈಗ ಬಂದು ನೋಡಿರಿ ನಮ್ಮ ಕೆಂಪು ಬಸ್ ಕರ್ನಾಟಕದ್ದು. ಸ್ಟ್ರೇಟ್ ಹೋದ್ರೆ ಪಣಜಿಗೆ ಹೋಗ್ತೀರಿ ನೀವು. ಇಲ್ಲೇ ಲೆಫ್ಟ್ ತೊಗೋಬೇಕು. 20 ಕಿಲೋಮೀಟರ್ಸ್ ಐತಿ ಇಲ್ಲಿಂದ ಕರೆಕ್ಟ್ ಗುಡಿ ಅದ. ಮತ್ತು ಬ್ರೇಕ್ ಏನಂದ್ರೆ ಊಟದ ಇಲ್ಲೊಂದು ಹೋಟೆಲ್ ಐತೆ ಅಮಿಗೋಸ್ ಅಂತ. ಸೊ ನಾವು ಎವ್ರಿ ಟೈಮ್ ಗುಡಿಗೆ ಬಂದು ಹೋಗುತ್ತೆ ಮುಂದೆ ಇದೇ ಹೋಟೆಲ್ನಾಗ ಊಟ ಮಾಡ್ತೀವಿ. ಸೊ ಒಂದು ಊಟದ ಬ್ರೇಕ್ ಎಷ್ಟು ಆಕಳ ನಿಂತಾವೆ ನೋಡ್ರಿ, ಮಸ್ತ್ ರೆಸ್ಟ್ ತೊಗೊಳತ್ತಾವು. ಇದೆ ಅದು ಹೋಟೆಲ್ ಅಮಿಗೋಸ್. ಜಸ್ಟ್ ಊಟ ಆತ. ಪ್ರಾಪರ್ಟಿ ಮಸ್ತ್ ಐತಿ, ಒಳಗೆ ಆ್ಯಂಬಿಯನ್ಸು ಚೊಕ್ಕ ಐತಿದೆ. ಟ್ರೈ ಮಾಡಿರಿ ಯಾರು ಹೊಂಟಿದ್ರೆ ಅಂದ್ರೆ ಈ ಸೈಡ್ಲಿ. ಸೊ ಎಸ್ ವಾಪಸ್ ಹೊಂಟು ಈಗ ಮುಟ್ಟು ಜಲ್ದಿ ಮನೆ. 1 ಸೆಕೆಂಡ್ ಈಗ ತೋರ್ಸಬೇಕು ನಿಮ್ಗೆ. ಹೋಗೋದು ಮುಂದೆ ಆಗಿಲ್ಲ. ಏನು ಮಸ್ತ್ ಐತಿ ಸೀನ್ರಿ ಇಲ್ಲಿಂತ್ರ. ಲಾಸ್ಟ್ ಆಗಲೇ ಇದೇ ಹುಡ್ಕಾಕತ್ತಿದ್ದೆ ನಾನು ನಿಮಗೆ ತೋರಿಸ್ಬೇಕಂತೇಳಿ. ಬಟ್ ಹೆವನ್ ಅಂದ್ರೆ ಇದಕ್ಕೆ ಅಂತಾರೆ ಅನಿಸ್ತೈತೆ ಮೋಸ್ಟ್ಲಿ. ಇಷ್ಟು ಚಂದ ನಂಗೂ ಸೈಟ್ ಆಗಿದ್ದಿಲ್ಲ, ಇಷ್ಟು ವರ್ಷ ಆತ ಬರತ್ತ. ಸೊ ರೆಡಿ ಅದೀರಿ. ಸಿ ದಿಸ್ ಬ್ಯೂಟಿ, ಸಿ ದಿಸ್ ಫಕಿಂಗ್ ಬ್ಯೂಟಿ ಗಾಯ್ಸ್. ಜನ್ನತ್ಕಿಂತ ಏನು ಕಮ್ಮಿ ಐತಿ ವ್ಯೂ. ವಾ ಅಮೇಝಿಂಗ್ ಅಮೇಝಿಂಗ್ ಮಸ್ತ್ ಐತೆ ನೋಡ್ರಿ. ನಾರು ಫುಲ್ ಎಕ್ಸೈಟೆಡ್ ಬೈಕ್ನಾಗ ಬರೋಕೆ, ಈ ರೋಡ್ದಾಗ ರೈಡ್ ಮಾಡೋಕೆ. ಅಲ್ಲಿ ನಿಂತೈತೆ ಗಾಡಿ. ಸೊ ವಾಪಸ್ ಹೊಂಟಿದ್ದೆ, ಘಾಟ್ ಸೆಕ್ಷನ್ನಾಗ ಕಾಣತೈತಿ ಇದು. ಮಸ್ತ್ ಐತಿ, ರಿಯಲಿ ಗುಡ್. ಎಸ್ ಅರ್ಣಾವರ್ ಇನ್ನೂ ಒಂದು ಇರಬೇಕು, ಒಂದು 5-6 ಕಿಲೋಮೀಟ್ರ್. ಅವ್ರು ನೋಡಿಲ್ಲ ನಾ, ಕರೆಕ್ಟ್ ಇರ್ಬೋದು, ಭಾಳ ಸಮೀಪ ಆಯ್ತು. ಆದರೆ ಸೊ ನೋಡ್ಬೋದು ನೀವು, ಡಾರ್ಕ್ ಆಗತ್ತಿತ್ತು ಆಲ್ಮೋಸ್ಟ್. ಸೊ ಒಂದು ಟ್ರಾನ್ಸಿಷನ್ ಬ್ರೇಕ್ ತೊಗೊಳ್ಳೋಣ, ಒಂದು ಜಸ್ಟ್ ಕಾಫಿ ತೊಗೊಳ್ಳೋಣ. ಕಾಫಿ ಇಲ್ಲ ಟೀ ಕುಡ್ದು ಮತ್ತು ಜರ್ನಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಿಂತೆ. ಟೈಮ್ 8:34 ಆಗೈತಿ. ಯಾರು ಇವ ಹೋಗು ಮರ, ಇವು ಕ್ರೆಟಾದವ್ರದ್ದು ಇದೆ ನೋಡ್ರಿ, ಬರೀ ಹಾರ್ನ್ ನೋಡಿದ್ದು. ನಾ ಏನು ಹೇಳೋದಿದೆ, 8:34 ಟೈಮ್. ಜಸ್ಟ್ STM ಕಡೆ ಇದೇನೀಗ, ಧಾರವಾಡ ದಾಟೇನಿ. ಭಾಳ ಇನ್ನೊಂದು ಅಂದ್ರೆ ನೋಡ್ರಿ 18-20 ಮಿನಿಟ್ಸ್ ಐ ವಿಲ್ ಬಿ ಇನ್ ಹೋಮ್. ಫೈನಲಿ ಬ್ಯಾಕ್ ಟು ಹೋಮ್. ಜಸ್ಟ್ ರೀಚ್ ಆದೆ ರೀ. ಟೈಮ್ ಈಸ್ 8:53. ಇನ್ನು 2 ತಾಸ್ದಾಗ ಟ್ರೈನ್ ಐತಿ. ನನಗೆ ಹೆಂಗಲ್ಲ ಟ್ರೈನ್ ಇಡೋಕೆ ಆಗಂಗಿಲ್ಲ. ಇವತ್ತು ಏನು ಟ್ರೈನ್ ಬುಕ್ ಮಾಡಿಸಿಲ್ಲ ನಾ. ಸೊ ಬಸ್ ಚೆಕ್ ಮಾಡ್ತೀನಿ. ನಮ್ಮ ಹುಬ್ಳಿಲಿಂದ ಬೇಕಾದಂಗೆ 11 ಗಂಟೆ ತನಕನೂ ಬಸ್ ಅದಾವೆ. ಅವೆಷ್ಟು ಹಿಡಿಯೋಕೆ 10 ಸೆಕೆಂಡ್ ರೀ, ಬಟ್ ಬಸ್ ಅದಾವೆ. ಬೆಂಗ್ಳೂರಾಗ ಇನ್ನಂಗೆ 9 ಗಂಟೆಗೆಲ್ಲ ಲಾಸ್ಟ್ ಇಲ್ಲ. ಸೊ ಈಗ ಪಟ್ ಗಾಡಿ ಒಳಗೆ ಹಚ್ಚೋಣ. ಗಾಡಿ ಹಚ್ಚಿ ಬಸ್ ಬುಕ್ ಮಾಡಿ ಬೆಂಗಳೂರಿಗೆ ರೈಟ್ ಹೇಳೋಣ. ಸೊ ಎಸ್ ಜಸ್ಟ್ ಕಾರ್ ಪಾರ್ಕ್ ಮಾಡಿದೆ, ನೋಡ್ಬೋದು ನೀವು. ಬ್ಯಾಕ್ ಟು ದಿ ಪ್ಲೇಸ್. ಎಸ್ ಬ್ಲಾಗ್ ಫಿನಿಷ್ ಮಾಡೋಣ. ಪ್ಯಾಕಿಂಗ್ ಮಾಡ್ಕೊಂಡು ಆದಷ್ಟು ಜಲ್ದಿ ನಾನು ಬಸ್ ಅವ್ರ ಟ್ರೈನ್ ಹಿಡಿತೀನಿ. ಈಗ ಬೆಂಗ್ಳೂರಿಗೆ ಹೋಗ್ತೀನಿ. ಅಲ್ಲಿ ವಾಪಸ್ ಜಿಮ್ ಅದೆಲ್ಲ ರೂಟೀನ್ ಸ್ಟಾರ್ಟ್ ಮಾಡೋಣಂತ. ಇನ್ನು ಜಸ್ಟ್ 2 ವೀಕ್ಸ್ ಉಳ್ದಾವೆ ನಮ್ಮದು ಬೈಕ್ ಮೇಲಿನ ಗೋವಾ ಟ್ರಿಪ್ಪಿಗೆ. ಆದ್ರೆ ಅಮೇಝಿಂಗ್ ಐತಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಶೇರ್ ಮಾಡಿರಿ. ಏನಾರು ಚೇಂಜಸ್ ಇದ್ರೆ ಕಮೆಂಟ್ ಮಾಡಿರಿ, ಚೇಂಜಸ್ ಮಾಡೋಣಂತ. ಸೊ ಸೈನಿಂಗ್ ಆಫ್, ಬಾಯ್ ಬಾಯ್.